ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಕೆಪಿಟಿಸಿಎಲ್ ಹಾಗೂ ಹೆಸ್ಕಾಂನಲ್ಲಿ ಕಾರ್ಯನಿರ್ವಹಿಸುವ ನಮ್ಮ ಸಮಾಜದ ಬಾಂಧವರು ಇನ್ನಿತರ ಸಮುದಾಯದವರೊಂದಿಗೆ ಒಳ್ಳೆಯ ಸ್ನೇಹ ಬಾಂಧವ್ಯದೊಂದಿಗೆ ಸಾರ್ವಜನಿಕರಿಗೆ ಜನಸ್ನೇಹಿ ಸೇವೆ ನೀಡಬೇಕು ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮುಸ್ಲಿಂ ನೌಕರರ ಕಲ್ಯಾಣ ಮಂಡಳಿ ಸಂಘದ ವಿಜಯಪುರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೈನುದ್ದೀನ ಜಹಾಗೀರದಾರ ಹೇಳಿದರು. ಆ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸಿದ್ದಾರೆ. ಒಂದು ಹೆಮ್ಮೆ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಒಂದು ಸಹೋದರಿ BSFಗೆ ಆಯ್ಕೆಯಾಗಿ ಅವರು ಒಂದು ಮೊಟ್ಟ ಮೊದಲು ಇದ್ದ ಒಂದು ಬಡತನದಲ್ಲಿ ಒಂದು ಆಯ್ಕೆಯಾದಂತಹ ತಂದೆ ತಾಯಿಯ ಸ್ಫೂರ್ತಿಯಾಗಿ ಅವ್ರು ಹೇಳಿದ್ರು, ಅವರ ಸಹೋದರರು ಮತ್ತು ಅವರ ತಂದೆ ತಾಯಿಯ ಶ್ರಮವಾಗಿ ನಾನು ಮಿಲಿಟರಿಗೆ ಒಂದು ಆಯ್ಕೆ ಆಗಿದ್ದೀನಿ ಅಂತ ಹೇಳಿ, ಅದು ಎಲ್ಲ ನಮ್ಮ ಜಾತಿಯ ಮತ್ತು ನಮ್ಮ ಸಮಾಜದ ಏಳಿಗೆ ಜೊತೆಗೆ ಒಂದು ದೇಶಕ್ಕೆ ಏನು ಕೊಡುಗೆ ಕೊಡ್ತಾರೆ ಅನ್ನತಕ್ಕಂಥ ವಿಚಾರವನ್ನು ನಾವು ಬಡತನ ಕುಟುಂಬಗಳಿಗೆ ಅವರಿಗೆ ನಮ್ಮ ಈ ಸಂಘದಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಇಲಾಖೆಯ ಇನ್ನೋರ್ವ ಕ್ರೀಡಾಪಟುವಾದ ಯಾಸೀನ್ ಸುರ್ಪುರ್ ಅವರಿಗೂ ಕೂಡ ಅವರು ತಮ್ಮ ಕ್ರೀಡಾಪಟು ಮುಂಚೆಯಿಂದನೂ ಅವರು ಒಳ್ಳೆಯ ಕ್ರೀಡಾಪಟು, ಮುಂದೆ ನಮ್ಮ ಇಲಾಖೆಯಲ್ಲಿ ಬಂದು ರಾಜ್ಯ ಮಟ್ಟದಲ್ಲೂ ಕೂಡ ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿ ಅವರು ಆಟ ಆಡ್ತಾರೆ. ಅವರು ಕೂಡ ನಮ್ಮ ಸಂಘದಿಂದ ಹೇಳ್ತೇನೆ. ಸಮಾಜದ ಏಳಿಗೆಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ನಮ್ಮ ಸಮಾಜ ಯಾವ ರೀತಿ ಇದೆ, ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನಬಿಯವರು ಯಾವ ರೀತಿ ಹಿಕ್ಮತ್ತಿಂದ ಕೆಲಸ ಮಾಡಬೇಕು ಅಂತ ಹೇಳಿದರೆ, ಶಾಂತಿಯುತವಾಗಿ ಎಲ್ಲ ಜನರ ಜೊತೆಗೆ, ದೇಶದ ಭಾವೈಕ್ಯತೆ ಜೊತೆಗೆ, ಸಹೋದರರ ಜೊತೆಗೆ, ನಾವು ಎಲ್ಲ ನೌಕರರ ಜೊತೆಗೆ ಒಂದು ಕೆಲಸ ಮಾಡುವ ನಿಟ್ಟಿನಲ್ಲಿ ಈ ಸಂಘ ಒಂದು ಹೆಜ್ಜೆ ಆಗ್ಬೇಕಾಗ್ತದೆ. ನಮ್ಮ ಸಂಘದ ಲೋಗೋ ಕೂಡ ಒಂದು ಹ್ಯಾಂಡ್ಸ್ ಇದೆ. ಹ್ಯಾಂಡ್ಸ್ ಅಲ್ಲಿ 5 ಸ್ಟಾರ್ಸ್ ಗಳಿದಾವೆ. ಒಂದು KPTCL ನ ಒಂದು ಅಂಗದಲ್ಲಿ ನಾವು 5 ಮಕ್ಕಳಾಗಿ ಜೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ, ಸೆಸ್ಕಾಂ ಮತ್ತು ಹೆಸ್ಕಾಂ ಸೇರಿ 5 ಅಂಗಗಳು ಸೇರಿ ಒಂದು ಮಾನವೀಯ ಸೇವೆ ಅಂತ ಒಂದು ಹೆಜ್ಜೆ ಅಂತೇಳಿ ಒಂದು ನಮ್ಮ ಸಂಘದ ಗುರುತು ಕೂಡ ಬಹಳ ಅಮೂಲ್ಯವಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಜಾತಿಯ ಮೇಲೆ ಕೆಲಸ ಮಾಡೋದಲ್ಲ, ಎಲ್ಲ ಜಾತಿಯನ್ನ ತೆಗೆದುಕೊಂಡು ಹೋಗ್ಬೇಕು. ನಾಟ್ ಓನ್ಲಿ ಮುಸ್ಲಿಮರ ಸಂಘದಲ್ಲಿ ಕೆಲಸ, ನಾವು ಮುಸಲ್ಮಾನರಿಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತಲ್ಲ, ಎಲ್ಲ ಸಮಾಜದ ಯಾರು ಶೋಷಣೆಗೆ ಒಳಗಾಗ್ತಾರೆ, ಯಾರು ಹಿಂದುಳಿದಿರ್ತಾರೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರನ್ನೆಲ್ಲರೂ ಮುನ್ನಡೆಸಿಕೆ ನಮ್ಮ ಸಂಘಟನೆ ಮಾಡಬೇಕು. ಪಟ್ಟಣದ ದಿ ಭಾಗವಾನ ಅಲ್ಪಸಂಖ್ಯಾತರ ಕೋ ಆಪರೇಟಿವ್ ಸೊಸೈಟಿ ಸಭಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸಂಘಟನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಾವು ಸೇವೆ ಸಲ್ಲಿಸುವುದು ಸಾರ್ವಜನಿಕರು ಮತ್ತು ರೈತರಿಗಾಗಿ ಎಂಬುದನ್ನು ಮರೆಯಬಾರದು. ನಮ್ಮ ನಡವಳಿಕೆ ಬಗ್ಗೆ ಇತರರು ಬೆರಳು ಮಾಡಿ ತೋರಿಸದಂತೆ ಇರಬೇಕು. ಮುಸ್ಲಿಂ ನೌಕರರ ಕಲ್ಯಾಣ ಸಂಘಟನೆ ಸಲುವಾಗಿ ಈ ಸಂಘ ಅಸ್ತಿತ್ವದಲ್ಲಿದ್ದು, ಜಿಲ್ಲೆಯಲ್ಲಿ ನಮ್ಮ ಸಮಾಜದವರನ್ನು ಒಗ್ಗೂಡಿಸುವ ಜೊತೆಗೆ ಸಾರ್ವಜನಿಕರೊಂದಿಗೆ ಬೆರೆಯುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಕೇಂದ್ರ ಸಮಿತಿ ಸಂಘಟನಾ ಕಾರ್ಯದರ್ಶಿ ಇಬ್ರಾಹಿಂ ನಾಯ್ಕೋಡಿ ಮಾತನಾಡಿ, ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯುತ್ ಸಂಬಂಧಿ ಇಲಾಖೆಯಲ್ಲಿ ನಮ್ಮ ಸಮಾಜದ ನೌಕರರ ಸಂಖ್ಯೆ ಹೆಚ್ಚಿದ್ದರೂ ಸಂಘಟನೆಯಾಗಿಲ್ಲ ಎಂಬ ಕೊರಗು ಇತ್ತು. ಅದನ್ನು ಮೇವಾ ಸಂಘಟನೆ ನೀಗಿಸುವತ್ತ ಹೆಜ್ಜೆ ಇರಿಸಿದೆ. ಪ್ರತಿ ಶಾಖೆಗಳಲ್ಲೂ ನಮ್ಮ ನೌಕರರನ್ನು ಸಂಘಟಿಸುವ ಜೊತೆಗೆ ಇನ್ನಿತರರ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಬಗ್ಗೆ ತಿಳಿವಳಿಕೆ ನೀಡಲಾಗುತ್ತದೆ ಎಂದರು. ಸಂಘದಲ್ಲಿ ಸಂಘಟನೆಯ ನಾಯಕರು ಗಟ್ಟಿಯಾಗಿದ್ದರೆ ಮಾತ್ರ ಆ ಸಂಘದಲ್ಲಿ ವಿಶ್ವಾಸ ಮೂಡಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಂಘವನ್ನ ಈ ಕಲ್ಪನೆ ಮುಸ್ಲಿಂ ನೌಕರರ ಸಂಘ ಏನಿದೆ, ಇದು ಎಲ್ಲರೂ ಒಂದು ಧ್ವನಿಯಾಗಿ, ಎಲ್ಲರ ಒಂದು ಅಸ್ಮಿತೆಯಾಗಿ, ನಮ್ಮ ಮುಸ್ಲಿಂ ನೌಕರರ ಒಂದು ಅಸ್ಮಿತೆಯಾಗಿ ಇದೊಂದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತದೆ. ಹಾಗಾಗಿ ಎಲ್ಲ ನೌಕರರು ತಮ್ಮ ಒಂದು ಬಿಡುವಿನ ವೇಳೆಯನ್ನ ಮಾಡಿಕೊಂಡು ಈ ಒಂದು ಸಂಘಟನಾ ಸಭೆಗೆ ಆಗಮಿಸಿದ್ದಕ್ಕಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸದಸ್ಯ ಮೈನುದ್ದೀನ ನಾಯ್ಕೋಡಿ, ನಿಡಗುಂದಿ, ತಾಳಿಕೋಟಿ, ಮುದ್ದೇಬಿಹಾಳ ಹಾಗೂ ಬಸವನ ಬಾಗೇವಾಡಿ ಶಾಖೆಗಳಲ್ಲಿ ಆರಂಭಿಕವಾಗಿ ಪದಾಧಿಕಾರಿಗಳ ಆಯ್ಕೆ ನಡೆಸಲಾಗುತ್ತಿದ್ದು, ನೌಕರರ ಬೇಕುಬೇಡಗಳಿಗೆ ನಮ್ಮ ಸಂಘ ಸ್ಪಂದಿಸಲಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಇತ್ತೀಚೆಗೆ BSFಗೆ ಆಯ್ಕೆಯಾದ ಸಿದ್ದಾಪುರ PT ಗ್ರಾಮದ ಆಯೇಷಾ ವಾಲಿಕಾರ ಹಾಗೂ KPTCL ಅಂತರರಾಜ್ಯ ಕಬಡ್ಡಿ ಕ್ರೀಡಾಪಟು ಯಾಸೀನ ಸುರಪುರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಇಲಿಯಾಸ್ ಮೋಮಿನ ವಹಿಸಿದ್ದರು. ವೇದಿಕೆಯಲ್ಲಿ ಸಂಘದ ಹಿರಿಯ ನಾಯಕ ಬಬ್ಲು ಇನಾಮದಾರ, AB ಮುಜಾವರ, ZM ರಿಸಾಲ್ದಾರ್, RR ಮಕಾನದಾರ, ಅಯ್ಯೂಬ ಮನಗೂಳಿ, ಅಸ್ಲಂ ವತನದಾರ ಹಾಗೂ ಅಲ್ತಾಪ ಕಿತ್ತೂರ ಉಪಸ್ಥಿತರಿದ್ದರು.
ಕಾರ್ಯಕ್ರಮದ ಆರಂಭದಲ್ಲಿ ನಯೀಮ ಮಕಾನದಾರ ಹಾಗೂ ನಿಶಾತ್ ನಾಯ್ಕೋಡಿ ಖುರಾನ್ ಪಠಿಸಿದರು. ಡಿಎಲ್ ಮಮದಾಪುರ ಕಾರ್ಯಕ್ರಮ ನಿರೂಪಿಸಿದರು. ಮುತ್ತು ಅವಟಗೇರ ಸ್ವಾಗತಿಸಿದರೆ ಅಬ್ದುಲಗಣಿ ಖಾನ್ಯಾಳ ವಂದಿಸಿದರು. ಸಭೆಯಲ್ಲಿ ನಿಡಗುಂದಿ, ತಾಳಿಕೋಟಿ, ಬಸವನ ಬಾಗೇವಾಡಿ, ಮುದ್ದೇಬಿಹಾಳ ತಾಲೂಕಿನ ಕವಿಪ್ರಣಿನಿ ಹಾಗೂ ಹೆಸ್ಕಾಂ ನೌಕರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.